ಮತ್ತೊಮ್ಮೆ ನಿಮ್ಮೆಲ್ಲರ ಮುಂದೆ ಖ್ಯಾತ ನಟಿ ಶ್ರೀಮತಿ ಸೌಂದರ್ಯರ ವಿಷಯವಾಗಿ ಹಂಚ್ಕೊಳಕ್ಕೆ ಈ ದಿನ ನಿಮ್ಮ ಮುಂದೆ ಬಂದಿದ್ದೀನಿ. ಪರ್ಟಿಕ್ಯುಲರ್ ಆಕೆ ಕೆಲವು ಬಾಲ್ಯ ಜೀವನದ ಬಗ್ಗೆ ಕೆಲವೆಲ್ಲ ವಿಷಯಗಳನ್ನ ಹಂಚ್ಕೊಳ್ಳೋಣ ಅಂತ ಹೇಳಿ ನಾನು ಯೋಚನೆ ಮಾಡಿದಾಗ KM ವೀರೇಶ್ ಅವರು ಚಿತ್ರಲೋಕ.com ಕಡೆಯಿಂದ ಮತ್ತೊಮ್ಮೆ ಯಾಕೆ ನಾವು ಆ ವಿಷಯದ ಬಗ್ಗೆ ಚರ್ಚಿಸಿ ಕೆಲವೊಂದು ವಿಷಯಗಳನ್ನ ಹಂಚ್ಕೊಬಾರ್ದು ಅಂತ ಹೇಳಿದಾಗ ಯೋಚನೆ ಮಾಡಿ ಈ ದಿನ ನಿಮ್ಮ ಮುಂದೆ ಆ ಕೆಲವು ವಿಷಯಗಳನ್ನ ಹಂಚ್ಕೊಳ್ಳೋಣ ಅಂತ ಬಂದಿದ್ದೀನಿ. ಪರ್ಟಿಕ್ಯುಲರ್ ನಮಗೆಲ್ಲ ಗೊತ್ತಿರೋ ಹಾಗೆ 18th ಜುಲೈ 1976 ಸೌಂದರ್ಯವರ ಹುಟ್ಟಿದ ದಿನಾಂಕ. ಇದ್ರ ಬಗ್ಗೆ ಇಷ್ಟು ಖಂಡಿತವಾಗಿರುವಂಥ ಡೇಟ್ ಆಫ್ ಬರ್ತ್ ಇದ್ರೂ ಕೆಲವೊಂದು ಚಿತ್ರೋದ್ಯಮಗಳಲ್ಲಿ ಅಂದರೆ ಚಿತ್ರೋದ್ಯಮದ ಸಂಬಂಧಪಟ್ಟಂಥ ಕೆಲ ಚಾಲನೆಗಳಲ್ಲಿ ಆಕೆಯ ಜನ್ಮ ದಿನಾಂಕದ ಇಸವಿ 1970, 71 ಈ ರೀತಿ ಎಲ್ಲ ತೋರಿಸ್ತಾ ಇರ್ತಾರೆ. ಬಟ್ ಅದು ತಪ್ಪು. ಆ್ಯಕ್ಚುಲಿ ಶಿ ವಾಸ್ ಬಾರ್ನ್ ಆನ್ 1976 18th ಜುಲೈ. ಅದರಲ್ಲೂ ಆಕೆ ಮಲ್ಲೇಶ್ವರಂ ಹತ್ರ ಬಳಿ ಬರುವಂಥ ಪ್ಯಾಲೇಸ್ ಗುಟ್ಟಹಳ್ಳಿಯಲ್ಲಿ ಅಲ್ಲಿ ಒಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಅವ್ರ ಮಗನಿಗೆ ಜನನ ಆಯಿತು. ಆಕೆ ತಂದೆ ನಮಗೆಲ್ಲ ಗೊತ್ತಿರೋ ಹಾಗೆ ಖ್ಯಾತ ಲೇಖಕರು, ಚಿತ್ರಕಥೆ ಮತ್ತು ಸಂಭಾಷಣೆಕಾರರು ಸಹ ಆಗಿರ್ತಾರೆ. ಕನ್ನಡ ಚಿತ್ರೋದ್ಯಮದಲ್ಲಿ ಸುಮಾರು ಚಿತ್ರಗಳಿಗೆ ಈ ರೀತಿಯ ಚಿತ್ರಕಥೆ ಮತ್ತು ಸಂಭಾಷಣೆಯನ್ನು ಬರೆದಿರ್ತಾರೆ. ಹಾಗೆ ಅವ್ರ ತಾಯಿ ಶ್ರೀಮತಿ ಮಂಜುಳಾ ಹೌಸ್ ವೈಫ್ ಅಂದರೆ ಗೃಹಿಣಿ. ಈಗ ನಮಗೆಲ್ಲ ಗೊತ್ತಿರೋ ಹಾಗೆ ಸೌಂದರ್ಯ ಅವರಿಗೆ ಒಬ್ಬ ಅಣ್ಣ ಇದ್ದಾನೆ, ಅಮರ್ನಾಥ್ ಅಂತ ಅವನ ಹೆಸರು, KS ಅಮರ್ನಾಥ್ ಅಂತ ಹೇಳಿ. ಹಾಗೆ ಸೌಂದರ್ಯರ ಮೊದಲನೇ ಹೆಸರು ಆಕೆ ಹುಟ್ಟಿದಾಗ ಆಕೆ ಹೆಸರು KS ಸೌಮ್ಯ. ಕೆ ಅಂದರೆ ಕೋಲಾರದ ಸತ್ಯನಾರಾಯಣರವರ ಮಗಳು. ಬೇಸಿಕಲಿ ಅವ್ರ ತಂದೆಯವರು ಅಷ್ಟಗ್ರಾಮ ಕಡೆಯವರು ಅಂದರೆ ಕೋಲಾರಲ್ಲಿ ಅಷ್ಟಗ್ರಾಮ ಅಂತ ಬರುತ್ತೆ. ಅದು ಕೋಲಾರ ಮತ್ತು ಮುಳಬಾಗಲ ಮಧ್ಯದಲ್ಲಿ ಬರುವಂಥ ಅಷ್ಟಗ್ರಾಮ. ಅಲ್ಲಿ ಅವ್ರ ತಂದೆಯವರ ನೇಟಿವ್ ಪ್ಲೇಸು. ಹಾಗೆ ಹಂಚ್ಕೊತೀನಿ ಕೆಲವು ವಿಚಾರಗಳನ್ನ ಆ ಸ್ಥಳದ ಬಗ್ಗೆನೂ ಸಹ. ನಾನು 1976 ಹುಟ್ಟಿದ ನಂತರ ಅವರ ಮನೆ ಸಹ ಅಲ್ಲೇ ಪ್ಯಾಲೇಸ್ ಗುಟ್ಟಹಳ್ಳಿಲೇ ಇತ್ತು. ಅಂದರೆ ಶೇಷಾದ್ರಿ ಫಸ್ಟ್ ಮೇನ್ ರೋಡು ಅಣ್ಣೆಪ್ಪ ಬ್ಲಾಕ್ ಹತ್ರ ಇತ್ತು ಅವ್ರ ಮನೆ. ಅದ ನಂತರ ಅವರು ಅಲ್ಲೇ ಇನ್ನೊಂದು ಸ್ವಲ್ಪ, ನಾನು ಈಗಾಗಲೇ ಹೇಳ್ತಾ ಇದ್ದೆ ಪ್ಯಾಲೇಸ್ ಗುಟ್ಟಹಳ್ಳಿ ಅಂತೇಳಿ. ಪ್ಯಾಲೇಸ್ ಗುಟ್ಟಹಳ್ಳಿ ಬಸ್ ಸ್ಟ್ಯಾಂಡ್ ಅಂತ 105 ಬಸ್ ಸ್ಟ್ಯಾಂಡ್ ಅಂತೇಳಿ ಆಗ ಕ್ವೈಟ್ ಫೆಮಿಲಿಯರ್. ಈ 1980s ಅಲ್ಲಿ ಒಂದು 105 ಬಸ್ ಸ್ಟ್ಯಾಂಡ್ ಅಂತಂತ ಕರಿತಾ ಇದ್ರು. ಅಲ್ಲಿನ ವಿಶೇಷತೆ ಏನಂತಂದ್ರೆ 105 ಬಸ್ ಸ್ಟ್ಯಾಂಡ್ ಒಂದು ಸಿಟಿ ಮಾರ್ಕೆಟಿಂದ ಪ್ಯಾಲೇಸ್ ಗುಟ್ಟಹಳ್ಳಿಗೆ ಬರ್ತಂತ ಏಕೈಕ ಬಸ್ ಆಗಿತ್ತು. ನಮಗೆಲ್ಲ ಆ ದಿನದಲ್ಲಿ ಅದೊಂದೇ ಬಸ್ಸೇ. ನಾವು ಅಲ್ಲಿಂದ ಹೊರಡಬೇಕು ಅಂದರೆ ಆ ಬಸ್ಸನ್ನೇ ನಂಬ್ಕೊತಿದ್ವಿ, ಆ ಬಸ್ಸಲ್ಲೇ ಓಡಾಡ್ತಿದ್ವಿ. ಆ ಬಸ್ ಸ್ಟ್ಯಾಂಡ್ ಲಾಸ್ಟ್ ಬಸ್ ಸ್ಟ್ಯಾಂಡ್ ಅಂತ ಏನು ಬರುತ್ತೆ ಅದರ ಪಕ್ಕದಲ್ಲೇ ಇವರ ಮನೆ ಇತ್ತು. ಅಲ್ಲಿ ಒಂದು ಸ್ವಲ್ಪದಷ್ಟು ದಿನ ಅವರು ವಾಸವಾಗಿದ್ದು ಅವ್ರ ತಂದೆ ತಾಯಿ ಜೊತೆಲಿ, ಹಾಗೆ ಅಣ್ಣನ ಜೊತೆಲಿ. ತದನಂತರ ಅವರು ವೆಂಕಟರಂಗಪುರದಲ್ಲಿರುವಂಥ ಒಂದು 2ನೇ ಮಹಡಿ ಮೇಲೆ ಶಿಫ್ಟ್ ಆದರು. ಅಲ್ಲಿಂದ ಆಕೆಯ ಒಂದು ಫಿಲ್ಮ್ನ ಕಾಂಟ್ಯಾಕ್ಟ್ ಸ್ಟಾರ್ಟ್ ಆಗಿದ್ದು. ಐ ಥಿಂಕ್ ಆ ಟೈಮಲ್ಲಿ ಶಿ ವಾಸ್ ಅರೌಂಡ್ ಫಸ್ಟ್ PUC ಅಂತ ಕಾಣುತ್ತೆ. ಬೈ ದಿ ಟೈಮ್ ಶಿ ಗಾಟ್ ಎನ್ ಆಪರ್ಚುನಿಟಿ. ಪ್ರೀವಿಯಸ್ ದಟ್ ಸೋ ಮೆನಿ ಪ್ರೊಡ್ಯೂಸರ್ ಆಫರ್ಡ್ ಥ್ರೂ ಹರ್ ಫಾದರ್, ಯಾಕೆ ಆ್ಯಕ್ಟಿಂಗ್ ಮಾಡಿಸ್ಬಾರ್ದು ಅಂತ ಹೇಳಿ. ಅದರಲ್ಲಿ ಹಂಸಲೇಖ ಅವರು ಸಹ ಒನ್ ಆಫ್ ದಿ ಪರ್ಸನ್ ಹೂ ಅಪ್ರೋಚ್ಡ್ ಫಸ್ಟ್ ಟು ಮಿಸ್ಟರ್ ಸತ್ಯನಾರಾಯಣ, ಅಂದರೆ ಫಾದರ್ ಆಫ್ ಸೌಂದರ್ಯ. ಸೊ ಅಲ್ಲಿಂದ ಆ ಕೆರಿಯರ್ ಆ ಥರ ಸ್ಟಾರ್ಟ್ ಆಯ್ತು, ಅವ್ರ ಫಿಲಮ್ ಕೆರಿಯರು. ಇದ್ರ ಮಧ್ಯದಲ್ಲಿ ಆಕೆಯ ಒಂದು ಸ್ಕೂಲ್ ಆ್ಯಕ್ಟಿವಿಟೀಸ್ ಅಂತ ಹೇಳಿದ್ರೆ ಅಲ್ಲೇ ಪ್ಯಾಲೇಸ್ ಗುಟ್ಟಹಳ್ಳಿಲಿ ಎಲ್ಲಿ ನಾನು ಹೇಳಿದ್ನಲ್ಲ, ಈಗಾಗಲೇ ಹೇಳ್ತಿದ್ದೆ, ಸರ್ಕಾರಿ ಆಸ್ಪತ್ರೆಯಲ್ಲಿ ಶ್ರೀಮತಿ ಸೌಂದರ್ಯ ಅವರ ಜನನ ಆಯಿತು. ಅಲ್ಲಿನ ಒಂದು 50 ಮೀಟರ್ಸ್ ದೂರದಲ್ಲೇ ಒಂದು KCS ಸ್ಕೂಲ್ ಅಂತ ಇತ್ತು, ಅಂದರೆ ಕರ್ನಾಟಕ ಎಜುಕೇಷನ್ ಸೊಸೈಟಿ ಅಂತ ಹೇಳಿ. ಈಗ ಅದು ನಾಗಪ್ಪ ಸ್ಟ್ರೀಟ್ ಅಂತ ಹೇಳಿ ಅಲ್ಲೇ ಸರೌಂಡಿಂಗಲ್ಲೇ ಶಿಫ್ಟ್ ಆಗಿದೆ. ಮೊದಲು ಅದು ಸರ್ಕಲಲ್ಲಿ, ಅಂದರೆ ಆಂಜನೇಯ ಸರ್ಕಲ್ ಅಂತ ಹೇಗೆ ಕರೀತಾರೆ ಅದನ್ನು. ಆಂಜನೇಯ ಸರ್ಕಲ್ ಕಾರ್ನರ್ ಬಿಲ್ಡಿಂಗ್ ರುಕ್ಮಿಣಿ ಬಿಲ್ಡಿಂಗ್ ಅಂತ ಇತ್ತು. ಅದನ್ನ ಇನ್ನೊಂದು ಹೆಸರು ರುಕ್ಮಿಣಿ ಸ್ಕೂಲ್ ಅಂತಾನು ಕರೆಯೋರು. ಆ ಬಿಲ್ಡಿಂಗ್ ಹೆಸರು ರುಕ್ಮಿಣಿ ಬಿಲ್ಡಿಂಗ್ ಇಂದ ಅದನ್ನ ಇನ್ನೊಂದು ಹೆಸರು ರುಕ್ಮಿಣಿ ಅಂತಾನೂ ಕರಿತಾ ಇದ್ರು. ರುಕ್ಮಿಣಿ ಬಿಲ್ಡಿಂಗ್ ಅಂತ ರುಕ್ಮಿಣಿ ಸ್ಕೂಲ್ ಅಂತಾನು ಕರಿತಾ ಇದ್ರು, KCS ಸ್ಕೂಲ್ನ. ಆಕೆ ಅಲ್ಲಿ 1ನೇ ಕ್ಲಾಸಿಂದ 10ನೇ ಕ್ಲಾಸ್ವರೆಗೂ ಆಕೆ ಅಲ್ಲೇ ಓದಿದ್ದು. ಹಾಗೆಲ್ಲ ನರ್ಸರಿ ಅಂತಂದರೆ ಮಾಮೂಲಾಗಿ ನಮಗೆಲ್ಲ ಇವಾಗ ಹೇಗಿತ್ತು ಹಾಗಿತ್ತು. ಈ ಥರ LKG UKG ಅಂತ ಏನು ಇರಲಿಲ್ಲ ಆಗ. ನರ್ಸರಿಯಿಂದ ಆಕೆ 10ನೇ ಕ್ಲಾಸ್ವರೆಗೂ ಅಲ್ಲೇ KCS ಸ್ಕೂಲ್ನಲ್ಲಿ ಆ ಕಡೆ ವಿದ್ಯಾಭ್ಯಾಸ ಆಯಿತು.
ಆಕೆ ಕೆಲ ವಿಷಯಗಳಲ್ಲಿ ಅಂತಂದರೆ ಓದೋ ವಿಚಾರದಲ್ಲಿ ತುಂಬ ಮುಂದೆ ಇದ್ದರು. ಅಣ್ಣನ ಒಂದು ಹೇಳ್ಕೊಡ್ತಾ ಇದ್ರು. ಕೆಲವೊಂದು ಟ್ಯೂಷನ್ ಥರ ಅಣ್ಣನೇ ಮಾಡ್ತಿದ್ದ ಮನೇಲಿ. ಆ್ಯಕ್ಚುಲಿ ಸ್ಕೂಲಲ್ಲಿ ಎಷ್ಟೇ ಓದ್ ಕಳಿಸಿದ್ರು ಮನೇಲಿ ಕೂತ್ಕೊಂಡು ಅಣ್ಣನೇ ಅದ್ರ ಬಗ್ಗೆ ಕೆಲವೊಂದು ಪಾಠಗಳನ್ನೆಲ್ಲ ಮಾಡಿಕೊಡ್ತಿದ್ದ. ಅವರಣ್ಣ ತುಂಬ ಪ್ರಬುದ್ಧವಾಗಿದ್ದ ಈ ಒಂದು ವಿಚಾರದಲ್ಲಿ, ಓದೋಂಥ ವಿಚಾರದಲ್ಲಿ ಅವ್ರನ್ನ ತುಂಬ ಪ್ರಬುದ್ಧವಾಗಿದ್ದರು. ಎಸ್ಪೆಷಲಿ ಈ ಸೈನ್ಸು, ಮ್ಯಾಥಮೆಟಿಕ್ಸ್ ಈ ಥರದ್ರಲ್ಲೇನು. ಒಂದು ವಿಚಾರ ಹೇಳಬೇಕು ಅಂದರೆ ಆಕೆ ಒಂದು ಸ್ವಲ್ಪ ಮ್ಯಾಥಮೆಟಿಕ್ಸ್ ಸ್ವಲ್ಪ ವೀಕ್ ಇದ್ದರು. ಆಗ ಅವರ ಚಿಕ್ಕಪ್ಪ ಒಬ್ಬರು ತುಂಬ ಹೆಲ್ಪ್ ಮಾಡಿದರು ಆಕೆ ಒಳ್ಳೆ ಸ್ಕೋರ್ ಮಾಡೋದಕ್ಕೆ. SLCನಲ್ಲಿ ಆಕೆಗೆ ಸ್ವಲ್ಪ ಮ್ಯಾಥಮೆಟಿಕ್ಸಲ್ಲಿ ಸ್ವಲ್ಪ ವೀಕ್ ಆಗಿದ್ರು. ಆ ಒಂದು ಪ್ರಿಪ್ರೇಟ್ರಿ ಅಂತ ಏನು ಬರುತ್ತೆ ಆ ಟೈಮಲ್ಲಿ 1 ತಿಂಗಳ ಸಮಯ ಇತ್ತು. ಆ ಸಮಯದಲ್ಲಿ ಸುಮಾರು 1 ತಿಂಗಳು ಅವ್ರ ಚಿಕ್ಕಪ್ಪನ ಹತ್ರ ಹೋಗಿ ಟ್ರೈನಿಂಗ್ ತೊಗೊಂಡು ಆಮೇಲೆ ಒಳ್ಳೆ SLCನಲ್ಲಿ ಒಳ್ಳೆ ಸ್ಕೋರ್ ಮಾಡಿದರು. ಐ ಥಿಂಕ್ ಶಿ ವಾಸ್ ಫಸ್ಟ್ ಕ್ಲಾಸ್ ಸ್ಟೂಡೆಂಟ್ ಅಂತ ಕಾಣುತ್ತೆ ಆ ದಿನಗಳಲ್ಲಿ. ಅದಾದ ನಂತರ ಆಕೆ ಕಾಲೇಜ್ಗೆ ಅಂತ ಹೇಳಿ ಹೋಮ್ ಸೈನ್ಸ್ ಕಾಲೇಜ್ಗೇನೋ ಜಾಯ್ನ್ ಆಗಿದ್ರು. ಮಹಾರಾಣಿಸ್ ಕಾಲೇಜಲ್ಲಿ ಹೋಮ್ ಸೈನ್ಸ್ಗೇನೋ ಜಾಯ್ನ್ ಆದರು. ಅಲ್ಲಿ ಅಷ್ಟೊತ್ತಿಗಾಗಲೇ ಅಲ್ಲಿ ಹೋಗಿ ಜಾಯ್ನ್ ಆಗಿದ ತಕ್ಷಣ ಶಿ ಗಾಟ್ ಮೋರ್ ಆಫರ್ಸ್ ಫ್ರಮ್ ದಿ ಫಿಲಮ್ ಇಂಡಸ್ಟ್ರಿ. ಹಾಗಾಗಿ ಶಿ ಡಿಸ್ಕಂಟಿನ್ಯೂಡ್ ಫಾರ್ ಸೆಕೆಂಡ್ PUC ಅಂತ ಕಾಣುತ್ತೆ. ಅದಾದಮೇಲೆ ಶಿ ಡಿ ನಾಟ್ ಕಂಟ್, ಬಟ್ ಶಿ ಹ್ಯಾಡ್ ಆಂಪಲ್ ಆಂಬಿಷನ್ ದಟ್ ಶಿ ವಾಂಟ್ಸ್ ಟು ಬಿಕಮ್ ಎ ಡಾಕ್ಟರ್ ಅಂತ ಹೇಳಿ. ಬಟ್ ಅನ್ಫಾರ್ಚುನೇಟ್ಲಿ ಅದು ಆಗಲಿಲ್ಲ. ಜಸ್ಟ್ ಬಿಕಾಸ್ ಆಫ್ ಶಿ ಗಾಟ್ ಸೋ ಮೆನಿ ಆಫರ್ಸ್ ಫ್ರಮ್ ದಿ ಫಿಲಮ್ ಇಂಡಸ್ಟ್ರಿ ಆ್ಯಂಡ್ ಶಿ ಹ್ಯಾಡ್ ಬಿಕಮ್ ಸೋ ಬ್ಯುಸಿ ಶೆಡ್ಯೂಲ್ಸ್, ಶಿ ವುಡ್ ನಾಟ್ ಪರ್ಸ್ಯೂ ಅವರ್ ಫರ್ದರ್ ಸ್ಟಡೀಸ್. ಇದು ಹೀಗೆ ನಡ್ಕೊಂಡು ಹೋಗ್ತಾ ಇತ್ತು. ಇದಾದ ನಂತರ ಆಕೆ ಕೆಲವೊಂದು ವಿಚಾರಗಳಲ್ಲಿ ಹೇಳಬೇಕಂದ್ರೆ, ಮೊದಲನೇ ಚಿತ್ರ ನಮಗೆಲ್ಲ ಗೊತ್ತಿರೋ ಹಾಗೆ ಕನ್ನಡದಲ್ಲಿ ಮೊದಲನೇ ಆಫರ್ ಬಂದದ್ದು ಶಶಿಕುಮಾರ್ ಅವರ ಜೊತೆಯಲ್ಲಿ ಗಂಧರ್ವ ಫಿಲಮ್ಗೆ ಆಫರ್ ಬಂದಿದ್ದಲ್ಲಿ ಅದನ್ನು ಹಂಸಲೇಖ ಅವ್ರ ಕಡೆಯಿಂದ, ಎಸ್ಪೆಷಲಿ ಹಂಸಲೇಖ ಅವರು ಆ ಫಿಲಮಲ್ಲಿ ಅವರ ಒಂದು ಸಂಗೀತ ಸಂಯೋಜನೆ ಮತ್ತು ಸಂಗೀತದ ಒಂದು ಬೇಸಿರುವಂಥ ಫಿಲಮ್ಮು ಮಾಡಬೇಕಿದ್ರಲ್ಲಿ ಅಂತೇಳಿ ಅವ್ರ ತಂದೆಯವ್ರಿಗೆ ಕೇಳಿದಾಗ ಅವ್ರ ತಂದೆಯವರು ಇರೋಂಥ ಗಾಢವಾದ ಸ್ನೇಹ ಇವ್ರ ಜೊತೆಯಲ್ಲಿತ್ತು, ಹಂಸಲೇಖ ಅವ್ರ ಜೊತೆಯಲ್ಲಿತ್ತು. ಹಾಗೇನೆ ಆ ಟೈಮಲ್ಲಿ ಶಶಿಕುಮಾರ್ ಅವರು ತುಂಬ ಪೀಕಲ್ಲಿದ್ದಂಥ ಸಮಯ. ಹಾಗಾಗಿ ಆ ಫಿಲಮ್ಗೆ ಒಪ್ಕೊಂಡ್ರು, ಆ ಫಿಲಮ್ಲಿ ಆ್ಯಕ್ಟಿಂಗ್ ಮಾಡಿದ್ರು. ಹಾಗೆ ಆ ಒಂದು ಆಜುಬಾಜಿನಲ್ಲಿ, ಆ ಫಿಲಮ್ನ ಆಜುಬಾಜುನಲ್ಲೇ ಜಗದೇಕ ವೀರ ಅಂತ ಹೇಳಿ ವಿಷ್ಣುವರ್ಧನ್ ಜೊತೆಲಿ ತಂಗಿ ಪಾತ್ರ ಮಾಡಿದ್ರು ಅದರಲ್ಲಿ. ಅದಾದ ನಂತರ ಕನ್ನಡದಲ್ಲಿ ಅನಂತ್ ನಾಗ್ ಅವ್ರ ಜೊತೆಲಿ ಆರ್ಆರ್ ಅಂತ ಒಂದು ತಮಿಳ್ ರಿಮೇಕ್ ಫಿಲಮ್ಮು, ಅದರಲ್ಲಿ ಭಾನುಪ್ರಿಯ ಮಾಡಿದಂಥ ಒಂದು ಹುಚ್ಚಿ ರೋಲು. ಅಂದರೆ ಆ ಫಿಲಮಲ್ಲಿ ಆಕೆಗೆ ಒಂದು ಆಲ್ಮೋಸ್ಟ್ 75% ಫಿಲಮ್ ರೋಲ್ ಆಕೆಗೆ ಏನಿದೆ ಅದರಲ್ಲಿ ಆಕೆಗೆ ಹುಚ್ಚಿ ರೋಲು. ಆ ಹುಚ್ಚಿ ರೋಲ್ನ ಆಕೆ ಚಾಲೆಂಜಿಂಗ್ ಆಗಿ ತಗೊಂಡು ಇನ್ನೂ ಆಕೆ ಹಾರ್ಡ್ಲಿ ಆವಾಗ ಒಂದು 3 ಅಥವಾ 4ನೇ ಫಿಲಮ್ ಇರಬೇಕದು, ತೆಲುಗು ಫಿಲಮು ಸೇರಿ. ಆ ಸಮಯದಲ್ಲಿ ಮಾಡಿದಂಥ ಒಂದು ಆ್ಯಕ್ಟಿಂಗ್ ಅದು ಐ ಥಿಂಕ್ ಯಾರ್ಯಾರು ನೋಡ್ತಾರೆ ಅನಂತ್ ನಾಗ್ ಸರ್ ಅವ್ರ ಜೊತೆಲಿ ಮಾಡಿರೋಂಥ ಒಂದು ಅದ್ಭುತವಾದ ಅಭಿನಯ ಅದರಲ್ಲೇ ಕಾಣುತ್ತೆ. ಅಂದರೆ ಆಕೆಗೆ ಹಿಡನ್ ಟ್ಯಾಲೆಂಟ್ ಹೇಗಿತ್ತು ಅನ್ನೋದನ್ನ ಯುಟಿಲೈಸ್ ಮಾಡಿಕೊಂಡು ಡೈರೆಕ್ಟರ್ಸ್ಗಳು. ಮತ್ತು ಆಕೆ ನಾನು ಈಗಾಗಲೇ ಹೇಳ್ತಿದ್ದೆ ಫ್ಯಾಮಿಲಿ ಓರಿಯೆಂಟೆಡ್ ಹೀರೋಯಿನ್ ಅಂತಲೇ ಎಲ್ಲ ಕಡೆ ರೆಕಗ್ನೇಷನ್ ಆಗಿದ್ದು. ಅದಕ್ಕೆ ಸಪೋರ್ಟಿವ್ ಆಗಿ ಸಿಕ್ಕಂಥ ಆಪರ್ಚುನಿಟೀಸ್ ಎಲ್ಲ ಅದೇ ಥರನೇ ಇರುತ್ತೆ ಹೊರತು ಗ್ಲಾಮರಸ್ ಆ್ಯಕ್ಟಿಂಗ್ ಯಾವತ್ತೂ ಆಕೆ ಶಿ ಹ್ಯಾಸ್ ನಾಟ್ ಗಿವನ್ ಎನಿ ಪ್ರಾಮಿನೆನ್ಸ್ ಅದಕ್ಕೋಸ್ಕರ ಅಥವಾ ಪ್ರಿಫರೆನ್ಸು ಕೊಡೋಕೆ ಹೋಗಲಿಲ್ಲ. ಆಕೆ ಒಂದೇ ಉದ್ದೇಶ ಇದ್ದಿದ್ದು ಒಳ್ಳೆ ಫ್ಯಾಮಿಲಿ ಓರಿಯೆಂಟೆಡ್ ಫಿಲಮ್ ಮಾಡಿ ಸಮಾಜಕ್ಕೆ ತನ್ನ ಕಡೆ ನಾನು ಒಂದು ಬಳುವಳಿ ಅಂದರೆ ಜಾಯಿಂಟ್ ಫ್ಯಾಮಿಲಿ ಸಿಸ್ಟಮ್ ಹೇಗಿರುತ್ತೆ ಇಂಡಿಯಾದಲ್ಲಿ ಅನ್ನೋವಂಥ ಒಂದು ಬೇಸಿಕ್ ಕಾನ್ಸೆಪ್ಟ್ ಮೇಲೆ ಆಕೆಗೆ ನಂಬಿಕೆ ಇತ್ತು. ಹಾಗಾಗಿ ಆಕೆ ಈ ಫ್ಯಾಮಿಲಿ ಓರಿಯೆಂಟೆಡು ಕುಟುಂಬಗಳ ಒಂದು ಸಮ್ಮಿಲನಗಳ ಚಿತ್ರಗಳು, ಅಂದರೆ ಮದುವೆಗಳ ಮಹತ್ವ ಏನು, ಗಂಡ ಹೆಂಡತಿರು ಹೇಗಿರಬೇಕು ಅನ್ನೋ ಆ ಚಲನಚಿತ್ರಗಳ ಥರದ ಸ್ಟೋರಿಗಳಿಗೆ ಆಕೆ ಪ್ರಿಫರ್ ಮಾಡ್ತಾಯಿದ್ರು. ಅಂಥ ಚಿತ್ರಗಳಿಗೆ ಈಗಾಗಲೇ ನೋಡಿರಬೇಕು. ತೆಲುಗು ಈ ಥರದ್ರೆಲ್ಲ ತುಂಬ ಒಳ್ಳೆಯ ಹೆಸರು ಆಕೆ ಬಂದಿದ್ದೆ ಈ ಒಂದು ಬೇಸಿಕ್ ಕಾನ್ಸೆಪ್ಟ್ ಇಟ್ಕೊಂಡೇ ಆಕೆಗೆ ಅಷ್ಟು ದೊಡ್ಡ ಹೆಸರು ಬಂದಿದ್ದು. ಇದರಲ್ಲಿ ಫಸ್ಟ್ ಫೋರ್ಮೋಸ್ಟ್ ಫಿಲಮ್ ಅಂತ ಅಂದರೆ ಅಲೋ ಬ್ರದರ್. ಆಕೆ ಫಸ್ಟ್ ಕೆರಿಯರಲ್ಲಿ ಫ್ಯಾಮಿಲಿ ಓರಿಯೆಂಟೆಡಲ್ಲಿ ಒಂದು ಸಕ್ಸಸ್ ಸಿಕ್ಕಿದಂಥ ಗ್ರ್ಯಾಂಡ್ ಸಕ್ಸಸ್ ಅಂತ ಹೇಳ್ಬೋದು. ಆಗಿಂದ ಅದು ಸೂಪರ್ ಹಿಟ್ ಆಯಿತು. ಅದು ನಾಗಾರ್ಜುನ ಅವ್ರ ಜೊತೆಲಿ. ನಾಗಾರ್ಜುನ ಅವರು ಆ ಚಿತ್ರದಲ್ಲಿ ಡಬಲ್ ಆ್ಯಕ್ಟಿಂಗ್ ಮಾಡಿದರು. ಅದರಲ್ಲಿ ಒನ್ ಆಫ್ ದಿ ರೋಲ್ ಬಂದು ರಮ್ಯಾ ಕೃಷ್ಣ ಅವ್ರಿಗಾದರೆ ಅಷ್ಟೇ ಈಕ್ವಲ್ ರೋಲು ಸೌಂದರ್ಯ ಅವ್ರಿಗಿತ್ತು. ಹಾಗೆ ಆ ಫಿಲಮ್ಮು ಸೂಪರ್ ಡೂಪರ್ ಹಿಟ್ ಆಗಿತ್ತು ತೆಲುಗುನಲ್ಲಿ. ಅದಾದ ನಂತರ ಆಕೆ ಸ್ಟಾರು ಚೆರಿಷ್ಮಾ ಇದೆಲ್ಲನೂ ತುಂಬ ದೊಡ್ಡದಾಗಿ ಖ್ಯಾತಿ ಪಡೀತು ತೆಲುಗು ಚಿತ್ರರಂಗದಲ್ಲಿ. ಹಾಗೆ ಕನ್ನಡದಲ್ಲೂ ಸಹ ಅದರೊಂದೊಂದು ಫ್ರೇಮ್ ಹಾಗೆ ಉಳ್ಕೊಳ್ತಾ ಬಂತು. ಅಲ್ಲೂ ಸಹ ರೆಕಗ್ನೈಸ್ ಆಗಿದ್ದು ಕನ್ನಡ ಹುಡುಗಿ ಕರ್ನಾಟಕದಿಂದನೇ ಬಂದಿದ್ದಾಳೆ ಅನ್ನೋಂಥದ್ದನ್ನೇ ಇತ್ತೆ ಹೊರತು ಆದರೂ ಕರ್ನಾಟಕದಿಂದ ಬಂದು ಈಕೆ ಒಂದು
ಗ್ಲಾಮರಸ್ ಇಲ್ದೇನೆ ಅದು ಫ್ಯಾಮಿಲಿ ಓರಿಯೆಂಟೆಡ್ ಫಿಲಮ್ ಮಾಡ್ಕೊಬೇಕಂತ ಚಾಲೆಂಜ್ ಆಗಿ ನಿಂತು ಅದನ್ನ ಕಡೆಯವ್ರಿಗೂ ಅದನ್ನ ಉಳಿಸ್ಕೊಂಬಂದ್ಲು. ಅಂದ್ರೆ ಅವ್ರ ತಂದೆ ಹತ್ರ ಒಂದು ಮಾತುಕತೆ ಅವೆಲ್ಲ ಅವ್ರ ತಂದೆ ಮಾಡ್ತಿದ್ದೆ ಅಂದ್ರೆ ಎಲ್ಲ ಹೀರೋಯಿನ್ಗಳು ಬರ್ತಾರೆ 2 ಅಥವಾ 3 ವರ್ಷಕ್ಕೆ ಹೊರಟೋಗ್ತಿರ್ತಾರೆ ಗ್ಲಾಮರಸ್ ಆಕ್ಟಿಂಗ್ ಮಾಡೋಂಥವ್ರು. ಬಟ್ ಫ್ಯಾಮಿಲಿ ಓರಿಯೆಂಟೆಡ್ ಮಾಡಿದ್ರೆ ಮಾತ್ರನೇ ಇಟ್ ಹ್ಯಾಸ್ ಲಾಂಗ್ ಲೈಫ್ ಇನ್ ದಿ ಫಿಲಮ್ ಇಂಡಸ್ಟ್ರಿ ಅಂತ ಹೇಳಿ ಆ ಕಾನ್ಸೆಪ್ಟ್ ಅವ್ರ ತಂದೆ ಕೊಟ್ಟಿದ್ರು. ಯಾಕಂದ್ರೆ ಅವ್ರ ತಂದೆ ಹ್ಯಾಡ್ ಎ ಹ್ಯೂಜ್ ಎಕ್ಸ್ಪೀರಿಯನ್ಸ್ ಇನ್ ದಿ ಫಿಲ್ಮ್ ಇಂಡಸ್ಟ್ರಿ. ನಾನು ಈಗಾಗಲೇ ಹೇಳ್ತಾ ಇದ್ದೆ, ಆಸ್ ಎ ಸ್ಟೋರಿ ರೈಟರು, ಡೈಲಾಗ್ ರೈಟರು, ಸ್ಕ್ರಿಪ್ಟ್ ರೈಟರ್ ಈ ಥರ ಆಗಿದ್ದರಿಂದ ಈ ಹ್ಯಾಡ್ ಎ ವ್ಯಾಂಪಲ್ ನಾಲೆಡ್ಜ್ ಇನ್ ದ ಫಿಲ್ಮ್ ಇಂಡಸ್ಟ್ರಿ. ಹಾಗಾಗಿ ಹಿ ಗೈಡೆಡ್ ಹಿಮ್ ಲೈಕ್ ಎನಿಥಿಂಗ್ ಫಾರ್ ಹರ್ ಈಚ್ ಆ್ಯಂಡ್ ಎವ್ರಿ ಸ್ಟೆಪ್. ವೆನ್ ಶಿ ವಾಸ್ ಇನ್ ಏನು ಹೇಳ್ತೇವೆ ಇನಿಷಿಯಲ್ ಸ್ಟೇಜಲ್ಲಿ ಇದ್ದಾಗ ಈ ಗೈಡೆಡ್ ಹಿಸ್ ಫಾದರ್ ವಾಸ್ ಗೈಡೆಡ್ ಲೈಕ್ ಎನಿಥಿಂಗ್. ಏನಂದರೆ ಯಾವ ಥರ ಫಿಲ್ಮ್ ಆ್ಯಕ್ಟಿಂಗ್ಗಳು ಮಾಡಬೇಕು ಅನ್ನೋದ್ರಿಂದ ಹಿಡಿದು ಯಾವ ಥರ ಫಿಲಮ್ನ ಚೂಸ್ ಮಾಡಬೇಕು ಆ್ಯಕ್ಟಿಂಗಿಗೆ ಏನು ಅಂತದ್ರ ಬಗ್ಗೆ ತುಂಬ ಡಿಸ್ಕಷನ್ ಅವ್ರ ತಂದೆ ಎಲ್ಲ ಮಾಡ್ತಿದ್ರು ಮಗಳ ಹತ್ರ. ಮತ್ತು ಮೋರೋರ್ ಅವ್ರ ತಂದೆ ಯಾವ ಸಿನಿಮಾ ನೀನು ಮಾಡು ಅಂತ ಹೇಳಿದ್ರೆ ಅಂಥ ಸಿನಿಮಾಗಳನ್ನೇ ಅವ್ರ ತಂದೆ ಪ್ರಿಫರ್ ಮಾಡ್ತಾ ಇದ್ದೆ. ಅಂದರೆ ಅವ್ರ ತಂದೆ ಹೇಗೆ ಇದು ಮಾಡ್ತಾರೆ, ಅವ್ರ ತಂದೆ ಒಂದೇ ಉದ್ದೇಶ ಇದ್ದಿದ್ದು, ಮಗಳು ಫಿಲಮ್ ಇಂಡಸ್ಟ್ರಿಗೆ ಬಂದಾದ್ಮೇಲೆ ಒಂದು ಲಾಂಗ್ ಲೈಫ್ ಇರಬೇಕು ಮತ್ತು ಒಳ್ಳೆ ರೆಕಗ್ನಿಷನ್. ಫಿಲಮ್ ಇಂಡಸ್ಟ್ರಿ ಅಂದರೆ ಕೆಲವೊಂದು ನೆಗೆಟಿವ್ ಇಂಪ್ಯಾಕ್ಟ್ ಇದೆ ಫೀಮೇಲ್ಸ್ ಹೀರೋಯಿನ್ಸ್ ಮೇಲೆ. ಏಕೆಂದರೆ ಫೀಮೇಲ್ ಬರೋದೇ ಕೆಲವೊಂದಷ್ಟು ದಿನ ಇರ್ತಾರೆ, ಗ್ಲಾಮರಸ್ ಆಗಿ ಬರ್ತಾರೆ, ಹಾಗೆ ಕಣ್ಮರೆ ಹಾಕ್ತಾರೆ, ಸೋ ಮೆನಿ ಗಾಸಿಪ್ಸ್ ಕ್ರಿಯೇಟ್ ಮಾಡ್ತಾರೆ. ಈ ಥರದ ಇದರಲ್ಲಿ ಇರ್ತಿತ್ತು. ಐ ಥಿಂಕ್ ಇದ್ರ ಬಗ್ಗೆ ವೀರೇಶ್ ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ ಈ ಗಾಸಿಪ್ಸ್ ಹೆಂಗೆ ಕ್ರಿಯೇಟ್ ಮಾಡ್ತಾರೆ ಅಂತ ಹೇಳಿ. ಐ ಪ್ರೌಡ್ ಟು ಸೇ ಅಬೌಟ್ ಹರ್ ದೇರ್ ವಾಸ್ ನೋ ಸಿಂಗಲ್ ಗಾಸಿಪ್ ಆನ್ ಹರ್ ಸೋ ಫಾರ್ ದಿಸ್ ಡೇ, ಎಸ್ಪೆಷಲಿ ಇನ್ ದ ಫಿಲಮ್ ಇಂಡಸ್ಟ್ರಿ. ಅಷ್ಟು ಮೇಂಟೈನ್ ಆಕೆ ಮಾಡಿದ್ರು. ಆಕೆ ಮೇಂಟೈನ್ ಮಾಡೋಕ್ಕೆ ಇಬ್ಬರು ತುಂಬ ಪ್ರಮುಖವಾದ ಕಾರಣ. ಒಂದು ಅವ್ರ ತಂದೆ, ಈಗಾಗಲೇ ಹೇಳ್ತಿದ್ದಿಲ್ಲ ಅವ್ರ ಅಣ್ಣ. ಅವ್ರ ತಂದೆ ಐ ಥಿಂಕ್ 94-95 ಅವ್ರ ತಂದೆ ತೀರೋದ್ರು. ಅವ್ರ ತಂದೆ ತೀರೋದ ನಂತರ ಕಂಪ್ಲೀಟ್ ಆಕೆ ಒಂದು ಏಳಿಗೆ ಒಂದು ರೆಸ್ಪಾನ್ಸಿಬಿಲಿಟಿ ಎಲ್ಲನೂ ಅಮರ್ನಾಥ್ ಅವರೇ ತೊಗೊಂಡಿದ್ದು. ಅದನ್ನು ತುಂಬ ಚೆನ್ನಾಗಿ ನಿಭಾಯಿಸಿದ್ರು. ಆಕೆ ಸಾಯೋವರೆಗೂ ಸಹ ಅದನ್ನು ಚೆನ್ನಾಗಿ ನಿಭಾಯಿಸ್ಕೊಂಬಂದರು. ನಮಗೆಲ್ಲ ಗೊತ್ತಿರೋ ಹಾಗೆ 17/4/2004 ಒಂದು ಸಣ್ಣ ಲಘು ವಿಮಾನ ಅಪಘಾತದಲ್ಲಿ ಸತ್ತೋದ್ರು. ಆ ಸಾಯೋವಾಗಲೂ ಇಬ್ಬರು ಅಣ್ಣ ತಂಗಿ ಜೊತೆಲೇ ಸತ್ತರು ಆ್ಯಕ್ಚುಲಿ. ಅಲ್ಲಿವರೆಗೂ ಆಕೆ ಕೆರಿಯರ್ನ ಕ್ಯಾರೆಕ್ಟರ್ ವೈಸ್ ಎಲ್ಲ ಥರದ ಮೋಲ್ಡಿಂಗ್ನ ಅವ್ರ ತಂದೆ ಜೊತೆಗೆ ಅವ್ರ ಅಣ್ಣನಿಗೂ ಅಷ್ಟೇ ಈಕ್ವಲ್ ಕಾಂಟ್ರಿಬ್ಯೂಷನ್ಸ್ ಇದೆ.